ಎಜೆ ಅಕಾಡೆಮಿ ರಾಯಚೂರು ಮತ್ತು ನೋಬಲ್ ಟೆಕ್ನೋ ಮತ್ತು ಹಾಗೂ ಇಕ್ರಾ ಶಾಲೆಯ ಅದರ ಜೊತೆಗೆ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದ ವತಿಯಿಂದ ಅಂತಾರಾಷ್ಟ್ರೀಯ ವಿಜ್ಞಾನ ಮೇಳವನ್ನು ದಿನಾಂಕ 14/12/2024 ಸತ್ಯಾಗ್ರಹದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷತೆಯ ಏನಪ್ಪ ಅಂದರೆ, ಇದರಲ್ಲಿ 4ರಿಂದ 5ನೇ ಕ್ಲಾಸ್ ಮಕ್ಕಳಿಗೆ ಸಪ್ರೇಟ್ ಒಂದು ಸೈನ್ಸ್ ಕಿಟ್ ಎಕ್ಸಿಬಿಷನ್ ಒಂದು ಇದು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 6ರಿಂದ 8ನೇ ತರಗತಿ ಮಕ್ಕಳಿಗೆ ಹಾಗೂ 9ರಿಂದ 10ನೇ ತರಗತಿ ಮಕ್ಕಳಿಗೆ ಈ ರೀತಿಯಾಗಿ ಈ ಅಂತಾರಾಷ್ಟ್ರೀಯ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ಳಲಿದ್ದಾರೆ. ಅದರ ವಿಶೇಷತೆ ಏನಪ್ಪ ಅನ್ನೋದ್ರ ಬಗ್ಗೆ ಮಿಸ್ಟರ್ ತನ್ವೀರ್ ಅವರು ಎಲ್ಲ ಸಂಕ್ಷಿಪ್ತವಾಗಿ ವಿವರಿಸಲಿದ್ದಾರೆ. ತಮಗೆ ಎಲ್ಲರಿಗೂ ನಮಸ್ಕಾರ. ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಂತರ್ಶಾಲಾ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಎಜೆ ಅಕಾಡೆಮಿ ರಾಯಚೂರು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ರಾಯಚೂರು, ನೋಬಲ್ ಟೆಕ್ನೋ ಶಾಲೆ ಸಿಂಧನೂರು ಹಾಗೂ ಇಕ್ರಾ ಶಾಲೆ ಹಾಗೂ ತಾಲೂಕು ಖಾಸಗಿ ಆಡಳಿತ ಮಂಡಳಿಗಳ ಕೂಡ ಸಹಕಾರದೊಂದಿಗೆ ಪ್ರಪ್ರಥಮ ಬಾರಿಗೆ ಸಿಂಧನೂರು ಸತ್ಯಾಗ್ರಹದಲ್ಲಿ ಇದೇ 14/12/2024 ಬೆಳಗ್ಗೆ 10ರಿಂದ ಸಾಯಂಕಾಲ 5ರವರೆಗೆ ಅಂತರ್ಶಾಲಾ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಪ್ರಾಥಮಿಕ ಹಂತದಿಂದ ಮಕ್ಕಳಲ್ಲಿ ಸಂಶೋಧನೆಯ ಜ್ಞಾನವನ್ನು ಬೆಳೆಸಬೇಕು. ಆತ್ಮೀಯರೆಲ್ಲರಿಗೂ ತಿಳಿದಿರುವ ಹಾಗೆ ಭಾರತವು ಪ್ರತಿ ವರ್ಷ 15 ಲಕ್ಷ ಇಂಜಿನಿಯರ್ನ ಉತ್ಪಾದನೆ ಮಾಡುತ್ತೆ. 90,000ಕ್ಕಿಂತ ಹೆಚ್ಚು ಡಾಕ್ಟರ್ಸ್ಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಆದರೆ ಕಳೆದ 94 ವರ್ಷ ಕಳೆದರೂ ಕೂಡ ನಾವು ಭಾರತಕ್ಕೆ ಇನ್ನೊಬ್ಬ ನೋಬಲ್ ಪುರಸ್ಕೃತ ವಿಜ್ಞಾನಿಯನ್ನು ಕೊಡಲಿಕ್ಕಾಗಿಲ್ಲ. ಅಂದರೆ 1930ರಲ್ಲಿ CV ರಾಮನ್ ಅವರಿಗೆ ನೋಬಲ್ ಪ್ರಶಸ್ತಿ ಸಿಕ್ಕಿದೆ. 1930ರಿಂದ ಇಲ್ಲಿವರೆಗೂ ಕೂಡ ಕಳೆದ 94 ವರ್ಷ ಕಳೆದರೂ ಕೂಡ ಇನ್ನೊಬ್ಬ ಭಾರತೀಯ ಮೂಲದ ವಿಜ್ಞಾನಿ ನಮ್ಮ ಭಾರತಕ್ಕೆ ಸಿಕ್ಕಿಲ್ಲ. ಸೊ ಇದರ ಬಗ್ಗೆ ಒಮ್ಮೆ ಡಾಕ್ಟರ್ ವೆಂಕಟರಾಮನ್ ಅವರು ಕೇಳಲಾಯಿತು, ಭಾರತಕ್ಕೆ ನೋಬಲ್ ಪ್ರಶಸ್ತಿ ಸಿಗಬೇಕಾದ್ರೆ ಭಾರತ ಏನು ಮಾಡಬೇಕು ಅಂತ ಹೇಳಿ. ಆಗ ನೋಬಲ್ ಪುರಸ್ಕೃತ ವೆಂಕಟರಾಮನ್ ಹೇಳ್ತಾರೆ, ಪ್ರಾಥಮಿಕ ಹಂತದಿಂದ ಮಕ್ಕಳಲ್ಲಿ ಸಂಶೋಧನೆಯ ಮಹತ್ವವನ್ನು, ಗುಣವನ್ನು ಪ್ರಾಥಮಿಕ ಹಂತ ಬೆಳೆಸಬೇಕು ಅಂತ ಹೇಳಿ. ಅದನ್ನು ಗಮನದಲ್ಲಿಟ್ಟುಕೊಂಡು ಎಜೆ ಅಕಾಡೆಮಿ ರಾಯಚೂರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಈ ಒಂದು ಅಂತರ್ಶಾಲಾ ಮೇಳವನ್ನು ಹಮ್ಮಿಕೊಳ್ತಾ ಬಂದಿದೆ. ಸೊ ಎಜೆ ಅಕಾಡೆಮಿ ಇದರಿಂದ ಮುಂಚಿತವಾಗಿ ರಾಯಚೂರಲ್ಲಿ, ಮಂಗಳೂರಲ್ಲಿ, ಉಡುಪಿಯಲ್ಲಿ, ಭಟ್ಕಲ್, ಗದಗ, ಹುಬ್ಬಳ್ಳಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಬದಲಾಗಿ ಕಡಬ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಔರಂಗಾಬಾದ್ನಲ್ಲಿ ಕೂಡ ಇದು ಅಂತರ್ಶಾಲಾ ಮೇಳವನ್ನು ಹಮ್ಮಿಕೊಂಡಿದೆ. ಅದೇ ರೀತಿ ಇಂದು ಸಿಂಧನೂರಿನಲ್ಲಿ ಕೂಡ ಈ ಅಂತರ್ಶಾಲಾ ಮೇಳವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಶನಿವಾರ 14/12/2024 ಸತ್ಯಾಗ್ರಹದಲ್ಲಿ ಇದು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಸುರೇಶ್ ಬಿ ಅರಕೆರೆ, ಸಂಯೋಜಕರು, ಅಪ್ಲೈಡ್ ಜೆನೆಟಿಕ್ಸ್ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಬ್ದುಲ್ ಜಾವೇದ್, ಎಜೆ ಅಕಾಡೆಮಿ ರಾಯಚೂರು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಿಂಧನೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ತಾಲೂಕು ಆಡಳಿತ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಇನ್ನ ಮುಖ್ಯ ಗಣ್ಯರು ಭಾಗವಹಿಸಿದ್ದಾರೆ. ಈ ವಿಜ್ಞಾನ ಮೇಳದಲ್ಲಿ 9ರಿಂದ 10ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗೆ ಯಂಗ್ ಸೈಂಟಿಸ್ಟ್ ಎಂಬ ಬಿರುದು ಹಾಗೂ 15,000 ರೂಪಾಯಿ ಮೌಲ್ಯದ ಸೈನ್ಸ್ ಕಿಟ್ ಮತ್ತು ಟ್ರೋಫಿ ಮತ್ತು ಪ್ರಮಾಣ ಪತ್ರ ಕೊಡಲಾಗುವುದು. ಅದೇ ರೀತಿ 6ನೇ ಮತ್ತು 8ನೇ ತರಗತಿಯ ಪ್ರಥಮ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಎಮರ್ಜಿಂಗ್ ಸೈಂಟಿಸ್ಟ್ ಎಂಬ ಬಿರುದು ಹಾಗೂ 10,000 ಮೌಲ್ಯದ ಸೈನ್ಸ್ ಕಿಟ್ ಮತ್ತು ಟ್ರೋಫಿ ಮತ್ತು ಪ್ರಮಾಣ ಪತ್ರವನ್ನು ಕೊಡಲಾಗುವುದು. ಅದೇ ರೀತಿ 4 ಮತ್ತು 5ನೇ ತರಗತಿ ವಿಭಾಗದ ಮಕ್ಕಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಬಡ್ಡಿಂಗ್ ಸೈಂಟಿಸ್ಟ್ ಎಂಬ ಬಿರುದು ಹಾಗೂ 5,000 ಮೌಲ್ಯದ ಕಿಟ್ ಮತ್ತು ಟ್ರೋಫಿಯನ್ನು ಕೊಡಲಾಗುವುದು. ಈ ಒಂದು ವಿಜ್ಞಾನ ಮೇಳದಲ್ಲಿ ಸಂಶೋಧನಾ ಆಧಾರಿತ ಪ್ರಾಜೆಕ್ಟ್ಗಳಿದ್ದು, ಸಿಂಧನೂರಿನ ಎಲ್ಲ ಸರ್ಕಾರಿ ಶಾಲೆಗಳು, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು ಮತ್ತು ಶಿಕ್ಷಣ ಪ್ರೇಮಿಗಳು ಹಾಗೂ ಪಾಲಕರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಸದುಪಯೋಗವನ್ನು ಪಡಿಸಬೇಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ.